ವಿರಾಮದ ನಂತರ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಗಣಿಗಾರಿಕೆ ನಡೆಸಲಿಕ್ಕೆ ಸಲ್ಲಿಕೆಯಾಗಿರುವಂತಹ ಅರ್ಜಿಗಳನ್ನು ತಡೆ ಹಿಡಿದಿದ್ದ ರಾಜ್ಯ ಸರ್ಕಾರ ಈಗ ಒಂದೊಂದಾಗಿ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅನುಮತಿ ನೀಡಲಿಕ್ಕೆ ಶುರು ಮಾಡಿದೆ. ಕಂಪನಿಯ ಇತಿಹಾಸವನ್ನ ಗಮನಿಸದೆ ಗಣಿಗಾರಿಕೆ ನಡೆಸಲಿಕ್ಕೆ ಅನುಮತಿ ನೀಡುತ್ತಿರುವುದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ವಿವಾದದ ಮಧ್ಯೆ ಬಳ್ಳಾರಿ ಭಾಗದಲ್ಲಿ ಮತ್ತೊಮ್ಮೆ ಗಣಿ ಸದ್ದು ಕೇಳಿಸಲಿದೆ. ಬನ್ನಿ ವಿವರ ನೋಡೋಣ. ಗಣಿಗಾರಿಕೆಗೆ ಹೊಸ ಅನುಮತಿ ನೀಡಿದ ರಾಜ್ಯ ಸರ್ಕಾರ. ಆರೋಪ ಹೊತ್ತಿರುವ ಕಂಪನಿಗೆ ಮೈನಿಂಗ್ ಅನುಮತಿ. ವಿವಾದಕ್ಕೆ ದಾರಿಯಾಗತ್ತಾ ಸರ್ಕಾರದ ನಡೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲಗಳನ್ನು ಎಬ್ಬಿಸಿದ್ದ ಬಳ್ಳಾರಿ ಈಗ ಮತ್ತೊಮ್ಮೆ ಗಣಿಗಾರಿಕೆಗೆ ಸಜ್ಜಾಗುತ್ತಿದೆ. ವೇದಾಂತ ಗ್ರೂಪ್ನ ಸೇಸಾ ಗೋವಾ ಕಂಪನಿಯ ಅಂಗಸಂಸ್ಥೆ ಬಳ್ಳಾರಿ ಸ್ಟೀಲ್ಸ್ ಅಂಡ್ ಅಲಯನ್ಸ್ ಲಿಮಿಟೆಡ್ಗೆ 20 ವರ್ಷಗಳ ಕಾಲ ಗಣಿಗಾರಿಕೆ ನಡೆಸಲು ಅರಣ್ಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಂಡೂರು ತಾಲೂಕಿನ ಜಯಸಿಂಗಪುರದಲ್ಲಿ 39 ಹೆಕ್ಟೇರ್ 70 ಗುಂಟೆಯಲ್ಲಿ ಗಣಿಗಾರಿಕೆ ನಡೆಸಲು ಅರಣ್ಯ ಇಲಾಖೆ ಮೇ 15, 2014ಕ್ಕೆ ಅನುಮತಿ ನೀಡಿ ಆದೇಶ ಹೊರಡಿಸಿದೆ. ಬಳ್ಳಾರಿ ಭಾಗದಲ್ಲಿ ಹತ್ರ 700 ಎಕರೆ ಹೊಂದಿರುವ ಈ ಕಂಪನಿ ಒಂದು ಕಾಲದಲ್ಲಿ 0.5 ಮಿಲಿಯನ್ ಟನ್ ಉಕ್ಕು ಉತ್ಪಾದನೆ ಮಾಡುವ ಘಟಕ ಹೊಂದಿತ್ತು. ಹೀಗಾಗಿ ವೇದಾಂತ ಗ್ರೂಪ್ನ ಸೇಸಾ ಗೋವಾ ಲಿಮಿಟೆಡ್ ಬಳ್ಳಾರಿ ಸ್ಟೀಲ್ಸ್ ಅಲಯನ್ಸ್ ಲಿಮಿಟೆಡ್ ಅನ್ನ 220 ಕೋಟಿಗೆ ಖರೀದಿ ಮಾಡಿತ್ತು. ಆದರೆ ಅಷ್ಟೊತ್ತಿಗೆ ರಾಜ್ಯದಲ್ಲಿ ಗಣಿಗಾರಿಕೆ ರದ್ದಾಗಿತ್ತು. ಇದೇ ಭಾಗದಲ್ಲಿ ಗಣಿಗಾರಿಕೆ ನಡೆಸಲು ಸಾಕಷ್ಟು ಕಂಪನಿಗಳು ಅರ್ಜಿಗಳನ್ನು ಸಲ್ಲಿಸಿದ್ರೂ ಕೂಡ ಸರ್ಕಾರ ಕ್ಲಿಯರ್ ಮಾಡಿರಲಿಲ್ಲ. ಆದರೆ ಈಗ ದಿಢೀರೆಂದು ಈ ಕಂಪನಿಗೆ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಿರೋದು ಉಳಿದ ಕಂಪನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಸೇರಿದಂತೆ ಹಲವು ಕಡೆ ನಡೆದಿರುವ ಅಕ್ರಮ ಗಣಿಗಾರಿಕೆ ಪ್ರಕರಣಗಳಲ್ಲಿ ಸೇಸಾ ಗೋವಾ ಕಂಪನಿಯ ಹೆಸರು ಕೇಳಿಬಂದಿತ್ತು. ಅರಣ್ಯ ಇಲಾಖೆ ಕೊಟ್ಟ ಪರ್ಮಿಟ್ಗಳಿಗೂ ಅಧಿಕವಾಗಿ ಅದಿರನ್ನು ರಫ್ತು ಮಾಡಿರುವ ಆರೋಪವನ್ನು ಈ ಕಂಪನಿ ಹೊತ್ಕೊಂಡಿತ್ತು. ಗಣಿಗಾರಿಕೆ ನಡೆಸಲು ಅನೇಕ ಕಂಪನಿಗಳು ಸಲ್ಲಿಸಿದ್ದ ಅರ್ಜಿಗಳನ್ನು ಪರಿಗಣಿಸದ ಸರ್ಕಾರ ಆರೋಪ ಹೊತ್ಕೊಂಡಿರೋ ಕಂಪನಿಗೆ ಗಣಿಗಾರಿಕೆ ಅನುಮತಿ ನೀಡಿರೋದು ಉಳಿದ ಕಂಪನಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನು ವೇದಾಂತ ಗ್ರೂಪ್ನ ಅನೇಕ ಕಂಪನಿಗಳು ಅಕ್ರಮ ಗಣಿಗಾರಿಕೆ ಆರೋಪ ಹೊತ್ತುಕೊಂಡಿವೆ. ಇಂತಹ ಗ್ರೂಪ್ನ ಕಂಪನಿಗೆ ಗಣಿಗಾರಿಕೆ ನಡೆಸಲು ಅನುಮತಿ ಕೊಟ್ಟಿರೋದು ಉದ್ಯಮಿಗಳ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಜಿ ಮಹಂತೇಶ್, ಸುವರ್ಣ ನ್ಯೂಸ್.